ಇವರು ಮೇಘನಾ ಅಂತ ಹೇಳಿ ಮಂಗಳೂರಿನಿಂದ ನಾವು ಬಂದಿರ್ತೇವೆ. ನಾವು ಕುಂದಾಪುರದಲ್ಲಿ ಕುಂದಾಪುರ ಮೇಳ ಅಂತ 5-6ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ. ಸೊ ಇಲ್ಲಿನ ಎಲ್ಲ ಜನರಿಗೆ ತಿಳಿಬೇಕಾದರೆ ನಿಮ್ಮದೆಲ್ಲ ಸಹಕಾರವನ್ನು ಅತಿ ಅಗತ್ಯ, ಅದನ್ನು ಕೋರ್ತಾ ಇದ್ದೇವೆ. ನಾವು ಈ 5 ಮತ್ತು 6ನೇ ತಾರೀಕಿನಲ್ಲಿ ಹಮ್ಮಿಕೊಂಡಿರುವ ಮೇಳದಲ್ಲಿ ನಮ್ಮ ಇಬ್ಬರದ್ದು ಸ್ಟಾಲ್ನ ಜೊತೆಗೆ ಇನ್ನೂ 3-4 ಮಂದಿ ಭಾಗವಹಿಸಲಿಕ್ಕಿದ್ದಾರೆ. ಸೊ ನಾವು ಹಲವಾರು ವಿಧದ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಲಿಕ್ಕೆ ಇದ್ದೇವೆ. ಸೀರೆಯಲ್ಲಿ ಸಿಲ್ಕ್ ಸಾರೀಸ್, ಕೈಮಗ್ಗ ಸಾರಿ, ಆಲ್ರೆಡಿ ಎಲ್ಲ ಇಂಡಿಯಾದ ಎಲ್ಲ ಸ್ಟೇಟಿನ ಸಾರಿಗಳನ್ನು ಇಡ್ತಾ ಇದ್ದೇವೆ. ಹಾಗೆ 1 ಗ್ರಾಮ್ ಗೋಲ್ಡ್, ದೀಪಂ 1 ಗ್ರಾಮ್ ಗೋಲ್ಡ್ನ ಆರ್ನಮೆಂಟ್ಸ್ಗಳು, ಅದರಲ್ಲಿ ಸಾಂಪ್ರದಾಯಿಕ ಶೈಲಿ ಇರ್ಬೋದು, ಆಧುನಿಕ ಶೈಲಿ ಇರ್ಬೋದು, ದೈನಂದಿನ ಬಳಕೆಯ ಎಲ್ಲ ವಸ್ತುಗಳನ್ನು ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಬೇಕಾಗುವಂತಹ ಆಭರಣಗಳನ್ನು ಇಡ್ತಾ ಇದ್ದೇವೆ. ಅದೇ ಥರ ಬೆಡ್ಶೀಟ್, ಬೆಂಗಳೂರಿನಿಂದ ಒಬ್ಬರು ಬೆಡ್ಶೀಟ್ ತಯಾರಕರು ಬರ್ತಾ ಇದ್ದಾರೆ. ಕಾಟನ್ನ ಬೆಡ್ಶೀಟ್ಗಳು, ಕಾಟನ್ ಬ್ಯಾಗ್ ಮತ್ತು ಕಾಟನ್ನ ಟವಲ್ಸ್ಗಳನ್ನು ಅವರು ಇಡ್ತಾ ಇದ್ದಾರೆ. ಹಾಗೆ ಅದೇ ರೀತಿ ಇಲ್ಲಿನ ಕುಂದಾಪುರದ ಜನರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದರೆ, ಹಳೆಯ ಸಿಲ್ಕ್ ಜರಿ ಸಾರಿಗಳನ್ನು ತಗೊಳ್ಳಿಕ್ಕೆ ಚೆನ್ನೈನಿಂದ ಒಂದು ಟೀಮ್ ಕೂಡ ಬರ್ತಾ ಇದೆ. ಸೊ ಇಲ್ಲಿನ ಎಲ್ಲ ಜನರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಈ ಒಂದು ಪ್ರೆಸ್ ಮೀಟಿನ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಕುರ್ತೀಸ್, ಜೈಪುರ್ ಕುರ್ತೀಸ್ ಹಾಗೂ ಕಾಟನ್ ಸೆಟ್ಗಳು ಕೂಡ ನಮ್ಮ ಒಬ್ಬರು ಆತ್ಮೀಯರು ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಪ್ರದರ್ಶನ ಮತ್ತು ಮಾರಾಟ ಮಾಡಲಿಕ್ಕಿದ್ದಾರೆ. ಸೊ ಎಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನೀವೆಲ್ಲ ನಾಡಿದ್ದು 5ನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಆದಷ್ಟು ಜನಗಳಿಗೆ ಈ ವಿಷಯವನ್ನು ಮುಟ್ಟಿಸಬೇಕು, ಎಲ್ಲರೂ ಇದರ ಸದುಪಯೋಗನ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ಲೇಸ್ ನಮ್ಮದು ಬಂಟರಾಯನೆ ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಹಾಲ್, ಶಾಸ್ತ್ರಿ ಸರ್ಕಲ್ನ ಹತ್ತಿರವೇ ಇದೆ. ಎಲ್ಲರಿಗೂ ಕೂಡ ಇದು ಹತ್ತಿರ ಮತ್ತು ಮೇನ್ ಜಂಕ್ಷನ್ ಪ್ಲೇಸ್ ಅಂತ ಹೇಳಿ ನಾವು ಈ ಹಾಲನ್ನು ಸೆಲೆಕ್ಟ್ ಮಾಡಿದ್ದೇವೆ. ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆ ಟೈಮಿಂಗ್ಸ್ ಇದೆ. ಎಲ್ಲರಿಗೂ ವಿಶೇಷ ರಿಯಾಯಿತಿಯಲ್ಲಿ ಇಡ್ತಾ ಇದ್ದೇವೆ ವಸ್ತುಗಳನ್ನು. ಅದೇ ರೀತಿ ಎಲ್ಲರಿಗೆ ಏನು 1 ಗ್ರಾಮ್ ಗೋಲ್ಡ್ ಸಾರಿಯಲ್ಲಿ ಏನೆಲ್ಲ ವೆರೈಟಿಗಳು ಬರ್ತದೆ, ಬೆಡ್ಶೀಟಲ್ಲಿ ಏನೆಲ್ಲ ಯಾವ ರೀತಿ ಇದೆ ಅಂತ ಎಲ್ಲ ಒಂದು ನೋಡುವಂಥ ಅವಕಾಶ ನಿಮಗೆ ಎಲ್ಲರಿಗೆ ಸಿಗ್ತಾ ಉಂಟು. ಸೊ ಇದರ ಸದುಪಯೋಗಗಳನ್ನು ಪಡ್ಕೊಳ್ಬೇಕು. ನಮ್ಮದು ಆಲ್ರೆಡಿ ಮಂಗಳೂರಲ್ಲೆಲ್ಲ ಶಾಪ್ಗಳಿದೆ, ಬಟ್ ಮಂಗಳೂರು ಬಿಟ್ಟು ನಾವು ಹೊರಗಿನ ಜನರಿಗೆ ಏನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಹೊರಗೆ ಕೂಡ ಅಂದ್ಕೊಂಡಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಫ್ರೆಂಡ್ ಇವರು ತುಂಬ ಟೈಮಿಂದ ಮೇಳಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಕಾರ್ಕಳ, ಇದು ಸೆಕೆಂಡ್ ಟೈಮ್. ಮೇಳಗಳಿಗೆ ಹೋದಾಗ ಜನರಿಗೆ ತುಂಬ ಖುಷಿ ಆಗ್ತದೆ. ಅಂದರೆ ವೆರೈಟಿ ಆಫ್ ಆರ್ನಮೆಂಟ್ಸ್ ಇರಲಿ, ಸಾರೀಸ್ ಇರಲಿ, ಅವರಿಗೆ ನೋಡುವಂಥ ಒಂದು ಅವಕಾಶ ಸಿಗ್ತದೆ. ಮತ್ತು ಕ್ವಾಲಿಟಿ ಮತ್ತು ಹಣದ ಮೌಲ್ಯತೆಯ ಬಗ್ಗೆ ಅವರು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಮ್ಮ ಮೇಳಗಳಲ್ಲಿ ನಿಮಗೆ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅದೇ ರೀತಿ ರೇಟಲ್ಲಿ ಕೂಡ ನಿಮಗೆ ರೀಸನೇಬಲ್ ರೇಟಲ್ಲಿ ಸಿಗ್ತಾ ಉಂಟು. ಅದು ಕೈಗೆಟಕಬೇಕು ಸಾಮಾನ್ಯ ಜನರಿಗೆ ಅಂತ ಹೇಳುವುದೇ ನಮ್ಮ ಮೂಲ ಉದ್ದೇಶ. ಪ್ಲಸ್ ಒಂದೇ ಕಡೆ ಶಾಪಲ್ಲಿ ಇದ್ದು ವ್ಯವಹಾರ ಮಾಡೋದಕ್ಕಿಂತಲೂ ದೂರ ಪ್ರದೇಶದ ಜನಗಳಿಗೆ 1 ಗ್ರಾಮ್ ಗೋಲ್ಡ್ ಇರಲಿ, 1 ಗ್ರಾಮ್ ಗೋಲ್ಡಲ್ಲಿ ನಿಜವಾಗ್ಲೂ ತುಂಬ ಡಿಸೈನ್ಸ್ಗಳಿದೆ. ಅದು ಚಿನ್ನ ಅಲ್ಲ ಅಂತ ಹೇಳಿದ್ದ ಮೇಲೆ ಗೊತ್ತಾಗೋದು, ಆ ರೀತಿಯ ವೆರೈಟಿಗಳಿದೆ. ಅದು ಎಲ್ಲರಿಗೂ ಎಟಕುವಂಥದ್ದು ಇತ್ತೀಚಿನ ಚಿನ್ನದ ರೇಟೆಲ್ಲ ನೋಡುವಾಗ. ಸೊ ಎಲ್ಲವೂ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ ನಾವೆಲ್ಲರೂ ಒಟ್ಟಾಗಿ ಒಂದು ಕಡೆ ಮಾಡ್ತಾ ಇದ್ದೇವೆ. ಈ ಉದ್ದೇಶ ಯಾವಾಗ ಈಡೇರ್ತದೆ ಅಂತ ಹೇಳಿದರೆ, ಎಲ್ಲರೂ ಅದನ್ನು ಬಂದು ಪ್ರದರ್ಶನದಲ್ಲಿ ನೋಡಿ ಅವರಿಗೆ ಅಗತ್ಯವಿದ್ದಾಗ ತಗೊಂಡಾಗ ಅದರ ಮೌಲ್ಯ ಮತ್ತು ಅದರ ಬಗ್ಗೆ ನಿಮಗೆ ಸರಿಯಾದ ಅರಿವು ಮೂಡ್ತದೆ. ಸೊ ಜನಸಾಮಾನ್ಯರಿಗೆ, ಎಲ್ಲರಿಗೂ ಜನರಿಗೆ. ಸೊ ಅದಕ್ಕೆ ನಿಮ್ಮದೆಲ್ಲ ಒಂದು ಸಹಕಾರ ಬೇಕು. ನಾವು ದೂರದಿಂದ ಬಂದು ಮಾಡ್ತಾ ಇರುವ ಉದ್ದೇಶವೇ ಅಷ್ಟೇ. ಆ ಉದ್ದೇಶ ಎಲ್ಲರಿಗೂ ಮುಟ್ಟಬೇಕು ಅಂತ ಹೇಳುವುದೇ ನಮ್ಮದೊಂದು ಆಶಯ.
ಈಗ ಓಲ್ಡ್ ಸಾರಿ ಓಲ್ಡ್ ಸಾರಿಗೆ ಹಣವೇ ಕೊಡ್ತಾ ಇದ್ದಾರೆ ಅವರು. ಲಾಸ್ಟಿಗೆ ಒಂದೆರಡು ಸ್ಟಾಲಿಗೆ ಅವರು ಬಂದಿದ್ದಾರೆ. ಸೊ ಓಲ್ಡ್ ಸಾರಿ ತಗೊಂಡವರು ಹಣವೇ ಕೊಡ್ತಾ ಇದ್ದಾರೆ, ನಾವು ನೋಡಿದ ಮಟ್ಟಿಗೆ ಕೊಡ್ತಾ ಇದ್ದಾರೆ. ಎಕ್ಸ್ಚೇಂಜ್ ಇಲ್ಲ. ಓಲ್ಡ್ ಸಾರಿ ಅಂದ್ರೆ ಯಾವುದು? ರೇಷ್ಮೆದ ರೇಷ್ಮೆ ಜರಿ ಸೀರೆ ತಗೊಳ್ತಾರೆ ಅವರು.